ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಮಂಡೇ ಲಾಗ್. ನಾನಿಲ್ಲಿ ಕಿಚನ್ಗೆ ಬರೋ ಅಷ್ಟರಲ್ಲಿ ಟೈಮ್ 9:45 ಆಗಿಬಿಟ್ಟಿತ್ತು. ಬಿಕಾಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ, ಸ್ನಾನ ಪೂಜೆ ಎಲ್ಲದೂ ಆಗಿತ್ತು. ಅದಾದ ನಂತರ ನಾನಿವತ್ತು ಟೈಮ್ ತುಂಬ ಲೇಟಾಗಿರೋದ್ರಿಂದ ಕ್ವಿಕ್ಕಾಗಿ ಪಾಲಕ್ ರೈಸ್ ಬಾತ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಚಪಾತಿ ಮಾಡೋಣ ಅಂತ ಐಡಿಯಾ ಇತ್ತು, ಬಟ್ ಟೈಮ್ ತುಂಬ ಲೇಟಾಗಿದೆ ಅಂತ ಪಾಲಕ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಿನ್ನೆ ಸ್ವಲ್ಪ ಚಿಕನ್ ಗ್ರೇವಿ ಕೂಡ ಇದೆ, ಅದ್ರ ಜೊತೆಗೆ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ರೈಸ್ ಕೂಡ ರೆಡಿ ಆಯಿತು. ಅದ್ರ ಜೊತೆ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ವಿತ್ ಚಿಕನ್ ಗ್ರೇವಿ ಆ್ಯಂಡ್ ಕುಕುಂಬರ್ ಇದಿಷ್ಟು ಕೊಟ್ಟೆ. ತ್ರಿಷಾಗೆ ಇದ್ರ ಜೊತೆ ಕರ್ಡ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಅಷ್ಟರಲ್ಲಿ ಕ್ಲಾತ್ಸ್ ಕೂಡ ವಾಶ್ ಆಗಿತ್ತು, ಅದನ್ನು ತೆಗೆದು ಡ್ರೈ ಮಾಡಿ ಬಂದೆ. ಸೊ ನನಗೆ ಸಿಕ್ಕಂಥ ಫ್ರೀ ಟೈಮಲ್ಲಿ ನಾನು ಸ್ವಲ್ಪ ನೈಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಬಿಕಾಸ್ ಇದ್ದರೆ ಅವಳಿದ್ದಾಗ ಇದೆಲ್ಲ ಹಚ್ಕೊಳ್ಳೋಕೆ ಬಿಡೋದೇ ಇಲ್ಲ, ಬಿಟ್ಟರು ಅವಳಿಗೂ ಕೂಡ ಅಪ್ಲೈ ಮಾಡಬೇಕು. ಸೊ ಅವಳದು ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಇವಾಗಲೇ ಬೇಡ ಅವಳಿಗೆ ಹಚ್ಚೋದು ಅಂತ ನಾನು ಅವಾಯ್ಡ್ ಮಾಡ್ತೀನಿ. ಅವಳಿದ್ದರೆ ಖಂಡಿತ ಹಚ್ಚಲೇಬೇಕು. ಸೊ ಇದು ಗ್ರೀನ್ ಕಲರ್ ನೈಲ್ ಪಾಲಿಶು. ಆ್ಯಕ್ಚುಲಿ ಒಂದು ಕೋಟ್ ಚೆನ್ನಾಗಿತ್ತು, ನಾನದು ಇನ್ನೊಂದು ಕೋಟ್ ಹಚ್ಕೊಳ್ತಾ ಇದ್ದೀನಿ. ಬಟ್ ಇದು ಸ್ವಲ್ಪ ಡಾರ್ಕ್ ಆಯಿತು, ಬಟ್ ಬಿಫೋರ್ ಹಚ್ಚಿದ್ದೆ ಚೆನ್ನಾಗಿತ್ತು ಅನಿಸುತ್ತೆ. ಸೊ ಇದಾದ ಮೇಲೆ ತ್ರಿಷಾ ಸ್ಕೂಲಿಂದ ವಾಪಸ್ ಬಂದಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಕರ್ಕೊಂಡೋಗಿ ಅವಳಿಗೆ ಅಲ್ಲಿ ಕೈಟ್ ಫ್ಲೈ ಆಗ್ತಾಯಿತ್ತು, ಅದನ್ನು ತೋರಿಸಿ ಕರ್ಕೊಬಂದೆ. ಸೊ ಮತ್ತು ಈವ್ನಿಂಗ್ ಬ್ಯಾಕ್ ಟು ಕಿಚನ್. ಸ್ವಲ್ಪ ಚಿಕನ್ ಕಬಾಬ್ ಮಾಡೋಣ ಅಂತ. ಬಿಕಾಸ್ ನಿನ್ನೆ 1 kg ಚಿಕನ್ ಆರ್ಡರ್ ಮಾಡಿದ್ದೆ, 1/2 kg ಫ್ರೈ ಮಾಡಿದ್ದೆ ನಿನ್ನೆ. ಸೊ ಮಿಕ್ಕಿದ್ರಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದ ಟೈಮ್ ಮಧ್ಯದಲ್ಲೇ ನಾನು ರೈಸ್ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಸೊ ಇದು ನಮ್ಮ ಡಿನ್ನರ್ಗೆ ರೈಸ್ ಸಾಂಬಾರು ಮತ್ತು ಕಬಾಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.